ವಿದ್ಯಾರ್ಥಿಗಳೇ, ಗಣಿತ ಮರುಸಿಂಚನ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಬೆಂಬಲಿತ ಹಂತದ ಪುನರ್ಮನನ ಹಾಳೆ ಅಂದರೆ 9ನೇ ತರಗತಿಗೆ ಸಂಬಂಧಪಟ್ಟಂತೆ ಭಾಗ 2ರಲ್ಲಿ ಬರ್ತಕ್ಕಂಥ ಬೆಂಬಲಿತ ಹಂತದ ಪುನರ್ಮನನ ಹಾಳೆ ಸಂಖ್ಯಾ ಪದ್ಧತಿ 5ರಲ್ಲಿ ನಾವು 2 ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯುವುದರ ಬಗ್ಗೆ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡುತ್ತಾ ಹೋಗೋಣ. ನೋಡಿ, ಇಲ್ಲಿ ಮಾದರಿ ಒಂದು ಕೊಟ್ಟಿದ್ದಾನೆ. ಮಾದರಿಯಲ್ಲಿ 3 7 ಮತ್ತು 6 7 ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳಿವೆ ಅಂತಕ್ಕಂಥದ್ದನ್ನು ಆಲೋಚಿಸಿ ಅಂತ ಹೇಳ್ತಾನೆ. ನಾವು ಎಂದುಕೊಳ್ಳುವುದು 3 7 ಮತ್ತು 6 7 ನಡುವೆ 4 7 ಮತ್ತು 5 7 ಅಂತಕ್ಕಂಥ ಕೇವಲ 2 ಭಾಗಲಬ್ಧ ಸಂಖ್ಯೆಗಳಿವೆ ಅಂತೇಳಿ. ಆದರೆ 3 7 ಅದಕ್ಕೆ ಅಂಶ ಮತ್ತು ಛೇದಗಳಿಗೆ 10ರಿಂದ ಗುಣಿಸಿದಾಗ 3 7 ನಾವು ಅಂಶ ಮತ್ತು ಛೇದಗಳಿಗೆ 10ರಿಂದ ಗುಣಿಸಿದಾಗ ಬಂದಿರತಕ್ಕಂಥ 30 70 ಹಾಗೂ 6 7 60 70 ನಾವು ಬರೆಯಬಹುದು. ಹಾಗಾಗಿ ಇವುಗಳ ಮಧ್ಯದಲ್ಲಿ ಸುಮಾರು 29 ಭಾಗಲಬ್ಧ ಸಂಖ್ಯೆಗಳು ಬರುತ್ತವೆ ಅಂತಕ್ಕಂಥದ್ದು ನಮಗೆ ತಿಳಿಯುತ್ತದೆ. ಹಾಗಾಗಿ ನಾವು ಇದೇ ರೀತಿ ಮುಂದುವರೆದರೆ 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಅನಂತ, ನೋಡಿ ಈ ಒಂದು ಅಂಶವನ್ನು ಗಮನಿಸಿ, 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಅನಂತ ಭಾಗಲಬ್ಧ ಸಂಖ್ಯೆಗಳನ್ನು ನೋಡಬಹುದು ಅಂತಕ್ಕಂಥದ್ದನ್ನು ತಿಳಿದುಕೊಂಡು ಕೆಳಗಿನ ಚಟುವಟಿಕೆಗಳನ್ನು ಬಿಡಿಸುತ್ತಾ ಹೋಗೋಣ. ಚಟುವಟಿಕೆ 1, ಮೇಲಿನ ಮಾದರಿಯಂತೆ ಸಮಛೇದವುಳ್ಳ ಭಾಗಲಬ್ಧ ಸಂಖ್ಯೆಗಳ ನಡುವಿನ ಹಲವು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇಲ್ಲೇನಾಗಿದೆ, 4 5 ಮತ್ತು 9 5 ಮಧ್ಯದಲ್ಲಿರ್ತಕ್ಕಂಥ ಒಂದು ಸಮಛೇದವನ್ನು ಒಳತಕ್ಕಂಥ ಒಂದು ಸಮಾನ ಭಿನ್ನ ರಾಶಿಗಳನ್ನು, ಅವುಗಳ ಮಧ್ಯದಲ್ಲಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಬೇಕು. 4 5 ಅಂದರೆ ಅಂಶ ಮತ್ತು ಛೇದಗಳಿಗೆ 10ರಿಂದ ಗುಣಿಸಿದಾಗ ಬಂದಿರತಕ್ಕಂಥದ್ದು 40 ಭಾಗಿಲೆ 50 ಹಾಗೆ 9 5 ಅಂದರೆ 90 50 ಆಗುತ್ತೆ. ಹಾಗಾಗಿ ಇವುಗಳ ಮಧ್ಯದಲ್ಲಿ ಸುಮಾರು 41 50ರಿಂದ 41 50 42 50 43 50ರಿಂದ ಹೀಗೆ ನಾವು ಬರಿತಾ ಹೋದರೆ 88 50 89 50ವರೆಗೆ ನಾವು ಇಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಬಹುದಾಗಿದೆ. ಹಾಗೆ 6 7 ಮತ್ತು 9 7 ಅಂತಕ್ಕಂಥದ್ರ ಒಂದು ಮಧ್ಯದಲ್ಲಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳು ಬರೆಯಿರಿ. ಅಂದರೆ ಮತ್ತೆ ಅಂಶ ಮತ್ತು ಛೇದಗಳಿಗೆ 10ರಿಂದ ಗುಣಿಸಿ, ಆಗ 60 70 ಆಗುತ್ತೆ, ಇದು 90 70 ಆಗುತ್ತೆ. ಅದರಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ಹೀಗೆ ಇಲ್ಲಿ ಬರೆಯಲಾಗಿದೆ. ಹಾಗೆ ತಾವುಗಳು ಮುಂದಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ತಾವು ನೋಡ್ತಾ ಹೋಗ್ಬೋದು. 3ನೇ ಸಮಸ್ಯೆ -3 8 ಮತ್ತು 9 8 -3 8 ಮತ್ತು 9 8 ಮಧ್ಯದಲ್ಲಿರ್ತಕ್ಕಂಥ ಒಂದು ಭಾಗಲಬ್ಧ ಸಂಖ್ಯೆಗಳನ್ನು ತಾವು ಇಲ್ಲಿ ವೀಕ್ಷಿಸಬಹುದಾಗಿದೆ. ಸುಮಾರು -29 80 -28 80 -27 80 ಅಂತಕ್ಕಂಥದ್ದು ಕೊನೆಯವರೆಗೆ 88 80 89 80 ಅಂತ ಬರೆದಿದ್ದೀವಿ. ಹಾಗೆ 4ನೇ ಸಮಸ್ಯೆಯಲ್ಲಿ -9 100 ಮತ್ತು +9 100 ಮಧ್ಯದಲ್ಲಿ ಬರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ಇಲ್ಲಿ ಬರೆಯಲಾಗಿದೆ. ತಾವುಗಳು ಕೊಟ್ಟಿರ್ತಕ್ಕಂಥ ಒಂದು ಭಿನ್ನರಾಶಿಗೆ ಅಂಶ ಮತ್ತು ಛೇದಗಳಿಗೆ ನಾವು 10ರಿಂದ ಗುಣಿಸಿದಾಗ ಅದರ ಮಧ್ಯದಲ್ಲಿ ಉಳಿದಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಬಹುದಾಗಿದೆ. ನಂತರ ಚಟುವಟಿಕೆ 2, ಮಾದರಿಯಂತೆ ಈ ಕೆಳಗಿನ ಅಸಮಛೇದವುಳ್ಳ ಭಾಗಲಬ್ಧ ಸಂಖ್ಯೆಗಳ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಚಟುವಟಿಕೆ 1ರಲ್ಲಿ ಛೇದ ಸಮನಾಗಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿದ್ವಿ. ಇಲ್ಲಿ ಅಸಮಛೇದವುಳ್ಳ ಭಾಗಲಬ್ಧ ಸಂಖ್ಯೆಗಳ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ನೋಡಿ, ಇಲ್ಲಿ ಛೇದಗಳು ಬೇರೆ ಬೇರೆಯಾಗಿದೆ. ಅಲ್ಲಿ ಛೇದ ಒಂದೇ ಆಗಿದ್ದು, ಇಲ್ಲಿ ಛೇದ ಬೇರೆ ಬೇರೆ ಆಗಿದ್ದಾವೆ. ಛೇದಗಳು ಒಂದೇ ಇದ್ದಾಗ ನಾವು ಅಂಶ ಮತ್ತು ಛೇದಗಳಿಗೆ ಒಂದೇ ಸಂಖ್ಯೆಯಿಂದ ಗುಣಿಸಿ ಅದರ ಮಧ್ಯದಲ್ಲಿ ಬರೆದಿದ್ದೆವು. ಆಗ ಛೇದಗಳು ಬೇರೆ ಬೇರೆ ಆಗಿದ್ದೇ ಆದರೆ ಅವುಗಳ ಲಸವನ್ನು ಕಂಡುಹಿಡಿದು, ಯಾವ ಛೇದ ಕೊಟ್ಟಿರ್ತಾರೆ ಅವುಗಳ ಲಸವನ್ನು ಕಂಡುಹಿಡಿದು ನಾವು ಅವುಗಳ ಮಧ್ಯದಲ್ಲಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಬಹುದಾಗಿದೆ. ನೋಡ್ರಿ, ಮಾದರಿಯಲ್ಲಿ 7 ಮತ್ತು 5 ಇದೆ. ಇಲ್ಲಿ ಛೇದ 5 7 ಮತ್ತು 4 5 ಅಂದಾಗ ಛೇದ 7 ಮತ್ತು 5 ಇದೆ. ಅವುಗಳ ಲಸ 35 ಬರ್ತದೆ ಅಂತಕ್ಕಂಥದ್ದು ತಾವು ನೋಡಿಕೊಂಡು, ಈಗ ನೋಡಿ 35 ಲಸ ಬಂದಾಗ 5 7 ನಾವು 5ರಿಂದ ಗುಣಿಸ್ಬೇಕಾಗತ್ತೆ. ಯಾಕಂದರೆ ಛೇದ 35 ಬಂದಾಗ 7ಕ್ಕೆ 5ರಿಂದ ಗುಣಿಸ್ಬೇಕಾಗ ಅಂಶ ಮತ್ತು ಛೇದಗಳಿಗೆ ಗುಣಿಸಿದ್ದೇ ಆದರೆ ಆಗ ನಮಗೆ 25 35 ಬಂತು. ಹಾಗೆ 5 ಇದೆ, ಇಲ್ಲಿ ಛೇದ 4 5 5 ಇದ್ದಾಗ 7ರಿಂದ ಗುಣಿಸ್ಬೇಕು. ಅದು ಅಂಶ ಮತ್ತು ಛೇದಗಳಿಗೆ ಗುಣಿಸಿದಾಗ 28 35 ಅಂದರೆ ಛೇದಗಳು ಬೇರೆ ಬೇರೆ ಇದ್ದಾಗ ಛೇದಗಳನ್ನು ಒಂದೇ ಮಾಡಿಕೊಂಡು ನಾವು ಅವುಗಳ ಮಧ್ಯದಲ್ಲಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಬಹುದಾಗಿದೆ. ಹಾಗಾಗಿ
ಈಗ ನಾವು ಎರಡನೇ ಸಮಸ್ಯೆ ನೋಡ್ತಾ ಹೋಗ್ಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೊದಲೇ ಉದಾಹರಣೆಯಲ್ಲಿ ನೋಡಿದ್ವಿ 25 35 ಮತ್ತು 28 35 ಬರ್ತಕ್ಕಂಥವು ಅನೇಕ ಬರಿಬೋದು. 26 35 27 35 ಅಂತಕ್ಕಂಥ ಎರಡು ಭಾಗಲಬ್ಧ ಸಂಖ್ಯೆ ಬರೆದ್ವಿ. ಈಗ ಕೆಳಗಿನ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡುತ್ತಾ ಹೋಗೋಣ. 4 5 ಮತ್ತು 9 4 ಮಧ್ಯದಲ್ಲಿ ಬರ್ತಕ್ಕಂಥದ್ರ ಬಗ್ಗೆ ನಾವು ಬರಿಬೇಕಾಗುತ್ತೆ. ಛೇದ 5 ಮತ್ತು 4 ಇದ್ದಾಗ 5 ಮತ್ತು 4ರ ಲಸ ಏನಾಗುತ್ತೆ 20. ಸೊ ಛೇದಗಳು ಒಂದು ಮಾಡಿಕೊಳ್ಬೇಕು. ಇಲ್ಲಿ 5 ಇದೆ ಅಂತಂದರೆ ಛೇದ 4ರಿಂದ ಗುಣಿಸಿದಾಗ 20 ಆಗುತ್ತದೆ. ಹಾಗಾಗಿ ಅಂಶ ಮತ್ತು ಛೇದಗಳಿಗೆ 4ರಿಂದ ಗುಣಿಸಿದ್ದೆ ಆದರೆ ಅದು 16 20 ಅಂಶ ಆಯಿತು. ಹಾಗೆ ಛೇದ 9 4 4 ಇದೆ, ಅದನ್ನು ಕೂಡ 20 ಮಾಡ್ಕೊಳ್ಬೇಕಂದ್ರೆ 5ರಿಂದ ಗುಣಿಸಬೇಕು. ಅಂಶ ಮತ್ತು ಛೇದಗಳಿಗೆ ನಾವು 5ರಿಂದ ಗುಣಿಸಿದಾಗ ಅದು 9 ಗುಣಿಲೆ 5 ಅಂದರೆ 45 20 ಅಂಶ ಆಯಿತು. ಹಾಗಾಗಿ 16 20 ಅಂಶ ಮತ್ತು 45 20 ಅಂಶರ ಮಧ್ಯದಲ್ಲಿ ಬರೆದಿರತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ತಾವುಗಳು ಇಲ್ಲಿ ವೀಕ್ಷಿಸಬಹುದಾಗಿದೆ. ಹಾಗೆ ಮುಂದಿನ ಒಂದು ಎರಡನೇ ಸಮಸ್ಯೆಯಲ್ಲಿ ಕೂಡ ಲಸ ಬಂದಿದೆ 77. ಛೇದ ಸಮನಾಗಿ ಮಾಡಿಕೊಂಡು ಅದರ ಮಧ್ಯದಲ್ಲಿ ಬರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಲಾಗಿದೆ. ಸೊ ಸಮಸ್ಯೆ 2 ಮತ್ತು 3ರಲ್ಲಿ 4ರಲ್ಲಿ ಕೂಡ ಅವುಗಳಿಗೆ ಪರಿಹಾರವನ್ನು ಇಲ್ಲಿ ಬರೆಯಲಾಗಿದೆ. ತಾವುಗಳು ಒಂದು ಈ ರೀತಿಯಲ್ಲಿ ಬರೆಯಬಹುದಾಗಿದೆ. ಛೇದಗಳು ಬೇರೆ ಬೇರೆ ಇದ್ದಾಗ ಲಸ ತೆಗಿಬೇಕು. ಛೇದಗಳು ಒಂದೇ ಇದ್ದಾಗ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಅಂಶ ಮತ್ತು ಛೇದಗಳಿಗೆ ಗುಣಿಸಿ ಸಮಛೇದವನ್ನು ಮಾಡಿಕೊಂಡು ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು ಅಂತಕ್ಕಂಥದ್ದು ಮೇಲಿನ 2 ಸಮಸ್ಯೆಗಳಲ್ಲಿ ನೋಡಿದ್ದೀವಿ. ನಂತರ ಕೊನೆಯದಾಗಿ ಇಲ್ಲಿ ಬಿಟ್ಟಿರ್ತಕ್ಕಂಥ ಸ್ಥಳಗಳನ್ನು ಬಿಟ್ಟ ಸ್ಥಳಗಳನ್ನು ತುಂಬೋದು. ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವ ಭಾಗಲಬ್ಧ ಸಂಖ್ಯೆಗಳು ಏನಾಗಿದೆ ಅನಂತವಾಗಿವೆ ಅಂತಕ್ಕಂಥದ್ದು ನಾವು ಮೊದಲಿಗೆ ಒಂದು ಪ್ರಾರಂಭಿಸಬೇಕಾದ್ರೆ ಡೆಫಿನೇಷನಲ್ಲಿ ನಾವು ನೋಡಿಕೊಂಡಿದ್ದೀವಿ. ಹಾಗಾಗಿ ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರತಕ್ಕಂಥ ಭಾಗಲಬ್ಧ ಸಂಖ್ಯೆಗಳು ಅನಂತವಾಗಿರುತ್ತವೆ. ಎರಡನೇ ಪ್ರಶ್ನೆ, 4 ಮತ್ತು 5ರ ನಡುವೆ ಇರುವ ಭಾಗಲಬ್ಧ ಸಂಖ್ಯೆಯ ಭಿನ್ನರಾಶಿಯ ರೂಪವನ್ನು ಬರೆಯಿರಿ. ಈಗ ತಾನೇ ನಾವು ಸಮಸ್ಯೆಗಳು ಮೇಲ್ಗಡೆ ಮಾಡಿದ್ದೀವಿ. 4 ಅಂತಂದಾಗ ಇದಕ್ಕೆ ನಾವು ಅಂಶ ಮತ್ತು ಛೇದಗಳಿಗೆ ಒಂದು ಸಂಖ್ಯೆಯಿಂದ ಗುಣಿಸ್ತದೆ. ಏನು 10ರಿಂದ 4 ಗುಣಿಲೆ 10 ಅಂದರೆ 40 ಭಾಗಿಲೆ 10. 5 ಅಂದಾಗ ಮತ್ತೆ ಇದಕ್ಕೆ 10ರಿಂದ ಗುಣಿಸಿದಾಗ 50 10 ಆಯಿತು. ಹಾಗಾಗಿ 40 10 50 10 ಮಧ್ಯದಲ್ಲಿರ್ತಕ್ಕಂಥ ಒಂದು ಭಾಗಲಬ್ಧ ಸಂಖ್ಯೆಗಳನ್ನು ಇಲ್ಲಿ ನಾವು ಬರೆದಿದ್ದೀವಿ. ತಾವುಗಳು ನೋಡಬಹುದಾಗಿದೆ. 41 10 42 10 43 10 44 10 45 10 46 10 ಹೀಗೆ ನಾವು ಅನೇಕ ಒಂದು ಭಾಗಲಬ್ಧ ಸಂಖ್ಯೆಗಳನ್ನು ಇಲ್ಲಿ ಬರೆದಿದ್ದೇವೆ. ತಾವು ನೋಡಬಹುದಾಗಿದೆ. 5 ಮತ್ತು 6ರ ಸರಾಸರಿ ಅಂತಕ್ಕಂಥ 3ನೇ ಸಮಸ್ಯೆ. 5 ಮತ್ತು 6ರ ಸಮಸ್ಯೆ ಅಂದಾಗ ಸರಾಸರಿ ಅಂದಾಗ 5 ಮತ್ತು 6ನ್ನು ಕೂಡಿಸಿದ್ದೇ ಆದರೆ ಅದಕ್ಕೆ 2ರಿಂದ ಭಾಗಿಸಿದಾಗ ನಮಗೆ 11 ಭಾಗಿಲೆ 2 ಅಂದರೆ ಎಷ್ಟಾಯಿತು 5.5 ಅಂತಕ್ಕಂಥದ್ದು ಏನಾಗಿದೆ ಇದು ಅದರ ಒಂದು ಸರಾಸರಿಯಾಗಿದೆ ಎಂದು ನಾವು ಹೇಳಬಹುದು. ಹೀಗೆ ಈ ಒಂದು ಪುನರ್ಮರಣ ಹಾಳೆಯಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪುನರ್ಮರಣ ಹಾಳೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.